ನಮಸ್ಕಾರ. ಬನ್ನಿ, ಇವತ್ತು ನಾವೆಲ್ಲ ಸೇರಿ ಒಂದು ಅದ್ಭುತವಾದ ವಿಚಾರವನ್ನು ಅರಿಯೋಣ. ಬದುಕಿನಲ್ಲಿ ಒಣ ನಿಯಮಗಳಿಗಿಂತ ನಮ್ಮ ಅಂತರಂಗದ ಪ್ರಾಮಾಣಿಕತೆ ಹಾಗೂ ಮಧುರವಾದ ಬಾಂಧವ್ಯಗಳೇ ಅತಿ ಮುಖ್ಯ. ನಿಜ ಹೇಳ್ಬೇಕೆಂದ್ರೆ ಅದೇ ಅಲ್ವೇ ನೈಜ ಬದುಕು? ಪ್ರಾಚೀನ ಕಾಲದ ನಮ್ಮ ವಚನ ಸಾಹಿತ್ಯ ಅದೆಷ್ಟು ಅದ್ಭುತವಾದ ಜೀವನ ಮೌಲ್ಯಗಳನ್ನು ಕಲಿಸುತ್ತೆ ಅಲ್ವೇ? ಒಮ್ಮೆ ಈ ಮಾತನ್ನು ಮೆಲುಕು ಹಾಕಿ ನೋಡೋಣ. ಉತ್ತಮರ ಸ್ನೇಹ ಹಿತವಾದದು, ಪರಸ್ಪರ ಸಂಬಂಧಗಳು ರಾಗದ್ವೇಷ ರಹಿತವಾದದು, ನಿಯಮಗಳ ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯಗಳು ಮುಖ್ಯ, ನಡೆನುಡಿ ಪ್ರಮಾಣಬದ್ಧವಾಗಿರುವುದೇ ಜೀವನ. ಎಂಥ ಸೊಗಸಾದ ಮಾತು! ಅಂದರೆ ಕೇವಲ ಹೊರಗಿನ ಆಡಂಬರದ ನಿಯಮಗಳಿಗೆ ಜೋತು ಬೀಳದೆ ನಮ್ಮ ಒಳಗಿನ ನೈಜ ಪ್ರೀತಿ, ಪ್ರಾಮಾಣಿಕತೆಗೆ ಬೆಲೆ ಕೊಡಬೇಕು ಅನ್ನೋದು ಇದರ ಅರ್ಥ. ಇದೇ ಈ ಇಡೀ ವಚನದ ಅಸಲಿ ತಿರುಳು. ಸರಿ, ಈಗ ನಾವು ಇದ್ರೊಳಗೆ ಸ್ವಲ್ಪ ಆಳವಾಗಿ ಇಳಿಯೋಣ ಬನ್ನಿ. ನಮ್ಮ ಸಮಾಜದಲ್ಲಿರುವ ಡಂಬಾಚಾರ ಅಂದ್ರೆ ಈ ಕಪಟತನ ಇದೆಯಲ್ಲ, ಅದನ್ನ ಗಟ್ಟಿವಾಳೆಯನವರು ತಮ್ಮ ಈ ವಚನದಲ್ಲಿ ಎಷ್ಟು ನಿಖರವಾಗಿ, ಎಷ್ಟು ಮಾರ್ಮಿಕವಾಗಿ ಟೀಕಿಸಿದ್ದಾರೆ ಅನ್ನೋದನ್ನ ನಾವೀಗ ಸಾಲು ಸಾಲಾಗಿ ಬಹಳ ಎಚ್ಚರಿಕೆಯಿಂದ ಬಿಡಿಸಿ ನೋಡೋಣ. ಪ್ರತಿಯೊಂದು ಸಾಲಿನಲ್ಲೂ ಅಡಗಿರುವ ಆ ಜೀವನ ಮೌಲ್ಯವನ್ನ ಮಂಥನ ಮಾಡೋಣ. ಈ ವಚನ ಶುರುವಾಗೋದೇ ಒಂದು ಅದ್ಭುತವಾದ ಪ್ರಶ್ನೆಯಿಂದ. ಇರಿವ ಕೈದಿಂಗೆ ದಯೆಧರ್ಮದ ಮೊನೆ ಉಂಟೆ ಎಂದರೆ, ತಿವಿಯುವ ಅಥವಾ ಕೊಲ್ಲುವ ಆಯುಧಕ್ಕೆ ಎಲ್ಲದರೂ ದಯೆ, ಧರ್ಮದ ಅರಿವಿರುತ್ತಾ? ಖಂಡಿತ ಇರಲ್ಲ. ಕವಿಯ ಈ ಮಾರ್ಮಿಕ ಪ್ರಶ್ನೆ ಕಪಟ ಭಕ್ತರ ಮನಸ್ಥಿತಿಯನ್ನ ಕನ್ನಡಿ ಹಿಡಿದಾದೆ ತೋರ್ಸುತ್ತೆ. ಒಂದು ಕ್ರೂರವಾದ ವಸ್ತುವಿನಲ್ಲಿ ನಾವು ದಯೆಯನ್ನೇ ಹೇಗ್ತಾನೆ ನಿರೀಕ್ಷೆ ಮಾಡೋಕ್ ಸಾಧ್ಯ? ಹಾಗೆಯೇ ಕೇವಲ ಹೊರಗಿನ ಆಡಂಬರ ಮಾಡೋರಲ್ಲಿ ನಿಜವಾದ ಭಕ್ತಿ ಅಥವಾ ಕರುಣೆಯನ್ನ ಹುಡುಕೋದು ಕೂಡ ಅಷ್ಟೇ ಅಸಾಧ್ಯದ ಮಾತು. ನೋಡಿ, ಮುಂದಿನ ಸಾಲು ಇನ್ನೂ ಅದ್ಭುತವಾಗಿದೆ. ಕಾರ್ಕೋಟಕನ ದಾಡಿಯಲ್ಲಿ ಅಮೃತದ ಸುಧೆಯುಂಟೆ. ಕಾರ್ಕೋಟಕ ಅಂದರೆ ಅತ್ಯಂತ ವಿಷಪೂರಿತವಾದ ಹಾವು. ಆ ಹಾವಿನ ವಿಷದ ಹಲ್ಲಿನಲ್ಲಿ ಅಮೃತ ಸಿಗುತ್ತಾ? ಎಂಥ ಅಸಾಧ್ಯವಾದ ಮಾತು ಅಲ್ವೇ? ಯಾರು ಒಳಗಡೆಯಿಂದ ವಿಷಮಯವಾದ ಆಲೋಚನೆಗಳನ್ನ ತುಂಬಿಕೊಂಡಿರ್ತಾರೋ ಅಂಥವರ ಮಾತು ಅಥವಾ ವರ್ತನೆಯಲ್ಲಿ ನಾವು ಪರಿಶುದ್ಧತೆಯನ್ನಾಗಲಿ ಸಿಹಿಯನ್ನಾಗಲಿ ಖಂಡಿತ ನಿರೀಕ್ಷೆ ಮಾಡಕ್ ಆಗಲ್ಲ ಅನ್ನೋದನ್ನ ಕವಿ ಇಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸ್ತಾ ಇದ್ದಾರೆ. ಹಾಗೆ ಮುಂದೆ ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ ಅಂತ ಕೇಳ್ತಾರೆ. ಅಂದ್ರೆ ಪೂಜೆ, ಆಧ್ಯಾತ್ಮಿಕ ಆಚರಣೆ ಅಂತ ಜನ ಗುಂಪಾಗಿ ಸೇರಬಹುದು. ಆದ್ರೆ ಅವರ ಒಳಗಿನ ಮನಸ್ಸೇ ನೋವಿನಿಂದಲೋ ಅಥವಾ ಕಲ್ಮಶದಿಂದಲೂ ತುಂಬಿದ್ದಾಗ ಆ ಭಗವಂತನನ್ನು ಅಂದ್ರೆ ಅಜಾತನನ್ನು ಅರಿಯೋಕೆ ಸಾಧ್ಯವೇ? ಕೇವಲ ಭೌತಿಕವಾಗಿ ಒಟ್ಟಿಗೆ ಸೇರಿದರೆ ಸಾಲದು, ಒಳಗಿನ ಮನಸ್ಸು ಶಾಂತವಾಗಿರಬೇಕು. ಆಂತರಿಕ ಗೊಂದಲಗಳಿದ್ದಾಗ ಮಾಡುವ ಯಾವ ಆಚರಣೆಗಳು ದೇವರಿಗೆ ತಲುಪೋದಿಲ್ಲ ಅನ್ನೋದು ಕವಿಯ ಆಶಯ. ಇನ್ನು ಈ ಮಾತನಂತೂ ನಾವೆಲ್ಲರೂ ಕೇಳಲೇಬೇಕು. ಎನೆಗೆ ನಿಮ್ಮೊಳಗನ್ನೇಕರ ಮಾತು. ಕವಿಯಲ್ಲಿ ಅನಗತ್ಯವಾದ ಪರನಿಂದೆ ಅಥವಾ ಬೇರೆಯವರ ಬಗ್ಗೆ ಪಿಸುಮಾತುಗಳನ್ನಾಡೋದನ್ನ ಸಂಪೂರ್ಣವಾಗಿ ತಿರಸ್ಕರಿಸುತ್ತಿದ್ದಾರೆ. ನಿಜವಾದ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಏನು? ನಮ್ಮ ಒಳಗೆ ನಾವು ಇಣುಕಿ ನೋಡ್ಕೊಳ್ಳೋದು. ಅದನ್ನ ಬಿಟ್ಟು ಇತರರ ತಪ್ಪುಗಳನ್ನ ಹುಡುಕೋದು, ಅವರ ಬಗ್ಗೆ ಮಾತಾಡೋದು ಶುದ್ಧ ವ್ಯರ್ಥ. ಒಬ್ಬ ನಿಜವಾದ ಸಾಧಕನಿಗೆ ಇತರರ ಈ ಪ್ರಾಪಂಚಿಕ ಮಾತುಗಳ ಅಗತ್ಯವೇ ಇರಲ್ಲ. 5ನೇ ಸಾಲಿನಲ್ಲಿ ಕವಿ ನೇರವಾಗಿ ಈ ಕಪಟಿಗಳನ್ನೇ ಗುರಿಯಾಗಿಸ್ತಾರೆ. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗೂ. ಬರೀ ಭಕ್ತಿಯ ವೇಷವನ್ನ ಹಾಕ್ಕೊಂಡಿರೋರು, ಒಳಗಿನಿಂದ ಶುದ್ಧವಿಲ್ಲದೋರು ದೇವರ ನಿಜವಾದ ಭಕ್ತರ ಗುಂಪಿಗೆ ಸೇರೋದಕ್ಕೆ ಸಂಪೂರ್ಣವಾಗಿ ಅನರ್ಹರು. ಅವರು ಆ ದೈವಿಕ ಕೂಟದಿಂದ ಕಂಪ್ಲೀಟಾಗಿ ಹೊರಗಿದ್ದಾರೆ ಅಂತ ಬಹಳ ಕಟ್ಟುನಿಟ್ಟಾಗಿ ಹೇಳ್ತಾರೆ. ಇದು ಡಂಬಾಚಾರದ ವಿರುದ್ಧದ ಒಂದು ಸ್ಪಷ್ಟವಾದ ಎಚ್ಚರಿಕೆ. ಮೊದಲನೇ ಪ್ಯಾರಾದ ಕೊನೆಯ ಸಾಲು ಹೀಗಿದೆ: ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ಇದು ವಚನಕಾರರ ಅಂಕಿತನಾಮ. ಇಂತಹ ಸುಳ್ಳು ಪರಿಶುದ್ಧತೆಯನ್ನ, ಈ ಕಪಟ ನಾಟಕಗಳನ್ನ ನಾನು ಒಪ್ಪೋದೇ ಇಲ್ಲ, ಖಂಡಿತ ಇಲ್ವೇ ಇಲ್ಲ ಅಂತ ಬಹಳ ದೃಢವಾಗಿ ಕವಿ ಇಲ್ಲಿ ತಿರಸ್ಕರಿಸುತ್ತಿದ್ದಾರೆ. ಅವರ ಈ ಇಲ್ಲ ಇಲ್ಲ ಅನ್ನೋ ಪದಗಳೇ ಅವರ ನಿಲುವಿನ ಸ್ಪಷ್ಟತೆಯನ್ನ ಎತ್ತಿ ತೋರಿಸ್ತಾ ಇವೆ. ಈಗ 2ನೇ ಪ್ಯಾರದ ಮೊದಲ 3 ಸಾಲುಗಳನ್ನ ನಾವು ಒಟ್ಟಿಗೆ ನೋಡೋಣ. ತಪವೆಂಬುದು ಬಂಧನ, ನೇಮವೆಂಬುದು ತಗಪು, ಶೀಲವೆಂಬುದು ಸೂತಕ. ಆಹಾ, ಎಂತಹ ಆಳವಾದ ದೃಷ್ಟಿಕೋನ ಅಲ್ವೇ? ಕೇವಲ ಬಾಹ್ಯ ಪ್ರದರ್ಶನಕ್ಕಾಗಿ ಮಾಡುವ ಕಠಿಣ ತಪಸ್ಸು ಮನುಷ್ಯನನ್ನು ಬಂಧಿಸುವ ಒಂದು ಸರಪಳಿಯಾಗುತ್ತದೆ. ಕುರುಡಾಗಿ ಪಾಲಿಸುವ ನಿಯಮಗಳೇ ಒಂದು ಅಡಚಣೆಯಾಗುತ್ತವೆ. ಮತ್ತು ಒಳಗೆ ಅರಿವಿಲ್ಲದೆ ಕೇವಲ ಹೊರಗಿನ ಶೀಲ ಅಥವಾ ಶುದ್ಧತೆಯನ್ನ ಕಾಪಾಡಿಕೊಳ್ಳುವುದು ಒಂದು ರೀತಿಯ ಮೈಲಿಗೆ ಅಥವಾ ಸೂತಕವಾಗಿ ಪರಿಣಮಿಸುತ್ತೆ. ಆಂತರಿಕ ಸತ್ಯವಿಲ್ಲದಾಗ ಈ ಎಲ್ಲವೂ ಕೇವಲ ಹೊರೆಯಾಗುತ್ತವೆ. ಮತ್ತು ಇದು ಅತ್ಯದ್ಭುತವಾಗಿ ಏನನ್ನ ವಿವರಿಸುತ್ತೆ ಅಂದರೆ, ಬಾಹ್ಯ ಆಚರಣೆಗಳ ಅಣಕವನ್ನ. ಕಠಿಣ ವ್ರತದ ಭಾಷೆ ಎಂಬುದು ನಗೆಗೆಡೆಯಾಯಿತು ನೋಡ. ಕೇವಲ ನಿಯಮಗಳಿಗಾಗಿ, ಪ್ರದರ್ಶನಕ್ಕಾಗಿ ಮಾಡುವ ಈ ಉಪವಾಸಗಳು,
ಕಠಿಣ ವ್ರತಗಳು ಕೊನೆಗೆ ಸಮಾಜದಲ್ಲಿ ಹಾಸ್ಯಾಸ್ಪದವಾಗಿ ಕಾಣ್ತವೆ. ಒಳಗಿನ ಭಕ್ತಿಗಿಂತ ಹೊರಗಿನ ಪ್ರದರ್ಶನವೇ ಹೆಚ್ಚಾದಾಗ ಆ ವ್ರತಗಳು ತಮ್ಮ ಪಾವಿತ್ರ್ಯತೆಯನ್ನ ಕಳೆದುಕೊಂಡು ಬರೀ ನಗೆಪಾಟಲಿಗೆ ಈಡಾಗ್ತವೆ. ನಗೆ ಪೋಗೆವಲ್ಲಿ ಪೋಗೆ ಜಗವಾಯಡೆ ಅಂದ್ರೆ ಈ ರೀತಿಯ ಸುಳ್ಳು ವ್ರತಗಳು ಮತ್ತು ಕಪಟ ಆಚರಣೆಗಳು ಜಗತ್ತಿನಾದ್ಯಂತ ಹರಡಿದ್ರೆ ಏನಾಗತ್ತೆ? ಅದು ಕೇವಲ ಆ ವ್ಯಕ್ತಿಗ ಮಾತ್ರವಲ್ಲ, ಇಡೀ ಸಮಾಜದಲ್ಲಿ ಅಪಹಾಸ್ಯಕ್ಕೆ ಗುರಿಯಾಗತ್ತೆ. ಇಂತಹ ವರ್ತನೆಗಳು ಆಧ್ಯಾತ್ಮಿಕತೆಯ ನಿಜವಾದ ಬೆಲೆಯನ್ನ ಕುಗ್ಗಿಸುತ್ತವೆ ಮತ್ತು ಜನರಲ್ಲಿ ನಂಬಿಕೆಯನ್ನೇ ಹೋಗಲಾಡಿಸುತ್ತವೆ ಅನ್ನೋದನ್ನ ಕವಿ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ನಿಲ್ಲಮಾಣು. ಎರಡನೇ ಪ್ಯಾರದ ಕೊನೆಯಲ್ಲೂ ಕವಿ ತಮ್ಮ ಅಂಕಿತವನ್ನ ಬಳಸಿ ಇಂತಹ ಅರ್ಥವಿಲ್ಲದ ಕೇವಲ ಪ್ರದರ್ಶನಕ್ಕಿರುವ ಆಚರಣೆಗಳನ್ನ ತಕ್ಷಣವೇ ನಿಲ್ಲಿಸಿ ಅಂತ ಬಹಳ ಕಟ್ಟುನಿಟ್ಟಿನಾಗಿ ಆಜ್ಞಾಪಿಸ್ತಾ ಇದ್ದಾರೆ. ನಿಲ್ಲಮಾಣು ಅಂದ್ರೆ ಇದನ್ನ ಇಲ್ಲಿಗೆ ಕೈಬಿಡಿ, ಈ ಕಪಟ ಸಾಕು ಅನ್ನೋ ತೀಕ್ಷ್ಣವಾದ ಎಚ್ಚರಿಕೆ ಇದು. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶ ಅಡಗಿರೋದು ಈ ಮುಂದಿನ ಸಾಲುಗಳಲ್ಲಿ. ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ಧನವ ಮರೆಯಬೇಕೆಂದು ಜಂಗಮವ ತೋರಿ. ಭೌತಿಕ ದೇಹದ ಮೇಲಿನ ವ್ಯಾಮೋಹ ಬಿಡಲು ಗುರುವಿನ ಮಾರ್ಗದರ್ಶನ ಬೇಕು. ಚಂಚಲವಾದ ಮನಸ್ಸನ್ನ ಗೆಲ್ಲಲು ಲಿಂಗದ ಮೇಲಿನ ಧ್ಯಾನ ಬೇಕು. ಮತ್ತು ಸಂಪತ್ತಿನ ಮೇಲಿನ ಆಸೆಯನ್ನ ಬಿಡಲು ಜಂಗಮ ಅಂದರೆ ಸಮಾಜ ಅಥವಾ ಅಲೆಮಾರಿ ಸಂತರ ಸೇವೆಯ ಅಗತ್ಯವಿದೆ. ಪ್ರಾಪಂಚಿಕ ವ್ಯಾಮೋಹಗಳನ್ನ ಮೀರಲು ದೈವಿಕ ಶಕ್ತಿಗಳನ್ನ ಹೇಗೆ ಬಳಸ್ಕೊಳ್ಬೇಕೋ ಅನ್ನೋದರ ದಿವ್ಯವಾದ ದ್ವಂದ್ವತೆಯನ್ನ ಈ ಸಾಲುಗಳು ಕಣ್ಣಿಗೆ ಕಟ್ಟುವಂತೆ ವಿವರಿಸ್ತವೆ. ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು. ಅಂದರೆ ಈ ಮೇಲಿನ ಶ್ರೇಷ್ಠವಾದ ಸತ್ಯಗಳನ್ನ ಮರೆತು ಕೇವಲ ಲೌಕಿಕ ಭ್ರಮೆಗಳಿಗಾಗಿ, ವ್ಯರ್ಥವಾದ ಕಷ್ಟಗಳಿಗಾಗಿ ಕಚ್ಚಾಡುವ ವಿವೇಕಹೀನರನ್ನ ನೋಡಿ ಕವಿಗೆ ನಾಚಿಕೆಯಾಗ್ತಾ ಇದೆ. ನೈಜವಾದ ಒಳಿತನ್ನ ಬಿಟ್ಟು ಬರೀ ತೋರಿಕೆಯ ಬದುಕಿಗಾಗಿ ಹೋರಾಡುವುದು ಎಂತಹ ದೊಡ್ಡ ದುರಂತ ಅಲ್ವೇ? ಇದು ನಾವೆಲ್ಲರೂ ಆಳವಾಗಿ ಆಲೋಚಿಸಬೇಕಾದ ವಿಷಯ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಎಂದೆ. ಮತ್ತೊಮ್ಮೆ ಕಡೆಯದಾಗಿ ಗಟ್ಟಿವಾಳಯ್ಯನವರು ತಮ್ಮ ಅಚಲವಾದ ನಿಲುವನ್ನ ಸ್ಪಷ್ಟಪಡಿಸ್ತಾರೆ. ಆಧ್ಯಾತ್ಮಿಕ ಕಪಟತನದ ವಿರುದ್ಧ, ಈ ತೋರಿಕೆಯ ಭಕ್ತಿಯ ವಿರುದ್ಧ ಅವರ ಈ ವಿರೋಧ ಎಂದಿಗೂ ಬದಲಾಗದು. ಇದು ಕೇವಲ ಕವಿಯ ನಿಲುವಲ್ಲ, ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದ ಒಂದು ಅಚಲವಾದ ಪ್ರಾಮಾಣಿಕತೆಯ ಸಂಕೇತ. ಇವೆಲ್ಲವನ್ನೂ ನೋಡಿದ ಮೇಲೆ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಖಂಡಿತ ಮೂಡುತ್ತೆ. 100 ವರ್ಷಗಳ ಹಿಂದಿನ ಈ ವಚನದ ಮಾತುಗಳು ಇಂದಿಗೂ ಪ್ರಸ್ತುತವಾಗಿವ್ಯಾ? ಇಂದಿನ ನಮ್ಮ ಆಧುನಿಕ ಸಮಾಜವೂ ಕೂಡ ಇಂತಹದ್ದೇ ಕಪಟದ, ಡಂಬಾಚಾರದ ಮುಖವಾಡಗಳನ್ನ ಧರಿಸ್ಕೊಂಡಿದ್ಯಾ? ನಾವಾಗಿ ಬದುಕ್ತಿದ್ದೇವೆಯೋ ಅಥವಾ ಬೇರೆಯವರ ಕಣ್ಣಿಗೆ ಒಳ್ಳೆಯವರಾಗಿ ಕಾಣಲು ಒದ್ದಾಡುತ್ತಿದ್ದೇವೆಯೋ? ಈ ಬಗ್ಗೆ ನಾವೆಲ್ಲರೂ ಆಳವಾಗಿ ಚಿಂತನೆ ಮಾಡಬೇಕಾಗಿದೆ. ಮುಂದಿನ ಬಾರಿಯವರೆಗೂ ಈ ಸತ್ಯವನ್ನ ಅರಿಯುವ ಪ್ರಯತ್ನ ಸಾಗಲಿ. ನಮಸ್ಕಾರ.